ಎಂತ ಕಲ್ಲು ಓ ಕೇರಳ ಓ ನಾವೇ ಕೇರಳಲ್ಲಿದ್ದು ಇದು ಕೇರಳ ಇದು ಕರ್ನಾಟಕ ಒಳ್ಳೆ ಈ ದನಗಳು ಗದ್ದೆಲ್ಲಿ ಹೋಗ್ತಾವಲ್ಲ ಹಾಗೆ ಹೇಗಿದೆ ಓ ಈರಿ ಏಪ ರೆಡಿ ಹತ್ತು ಬಂಡ್ಲೆ ಇಲ್ಲಿ ಕತಾರ್ ಹಿಡಿದ್ಲ 3 ಬೈಕ್ ಬಿಡೋದಿತ್ತಾರ ಮೂಲು ಹತ್ತದು ಇದರ ಕೆಳಗೊಂದು ಗುಹೆ ಉಂಟು ಅಲ್ಲಿ ನಮಗೆ ನಾರ್ಮಲ್ ಇವರಿಗೆ ಹೋಗ್ಲಿಕ್ಕಿಲ್ಲ ಪರ್ಮಿಷನ್ ಇಲ್ಲ ಇಲ್ಲಿ ಅದೇನೋ 12 ವರ್ಷಕ್ಕೊಮ್ಮೆನೋ ಇಲ್ಲಿ ಇದು ಪೂಜೆ ಏನೋ ಆಗ್ತದೆ ಅಂತ ಇಲ್ಲಿ ಬೆಳಿಗ್ಗೆ ಹೊತ್ತಿಗೆ ಬಂದರೆ ಕಾಟಿಯಲ್ಲಿ ಇರ್ತದೆ ಅಂತೆ ಈಗ ಸಿರ್ಬೋದಿಲ್ಲ ಎಲ್ಲಿ ಆದರೂ ಚೂರೊಳಗೆ ಹೋದ್ರೆ ಸಿಕ್ಬೋದು ಎಸ್ ಸೊ ಅನ್ಫಾರ್ಚುನೇಟ್ಲಿ ಸೂರಜ್ ಬಾಯ್ ಸ್ವಲ್ಪ ಬೇಗ ಹೋಗ್ತಿದ್ದಾರೆ, ಸ್ವಲ್ಪ ಕೆಲಸ ಉಂಟು. ಹಾಗೆ ನಾವು ಈಗ 1 2 3 4 5 ಜನ ಇದ್ದೇವೆ. ರಾಮನಾಥ್ ಸಹ ಹೋದ, ಅವನಿಗೆ ಸಹ ಕೆಲಸ ಉಂಟಂತೆ. ಹಾಗೆ 5 ಜನ ಈಗ ಸ್ವಲ್ಪ ಇಲ್ಲಿ ಎಕ್ಸ್ಪ್ಲೋರ್ ಮಾಡ್ತೇವೆ. ಇಲ್ಲೊಂದು 2-3 ಟ್ರೈಲ್ ಉಂಟಂತೆ ರಾಮಕಿಶೋರ್ ಹೇಳಿದ. ಇದು ಫುಲ್ ಬಂಡೆಗಲ್ಲಿದು ಚರಡಿದ್ದಾಗೆ ಹೆವಿ ಅಂದರೆ ಹೆವಿ ಜಾರ್ತದೆ ಅದೆಲ್ಲ. ಆ್ಯಂಡ್ ಸಿ ಯು ಅಗೇನ್ ಸೂರಜ್ ಬಾಯ್. ಇದರಲ್ಲಿ ಹೋಗ್ಲಿಕ್ಕೆ ಆಗ್ತದೆ ಗುಡ್ಡೆಯಲ್ಲಿ. ಇಲ್ಲಿ ಸ್ವಲ್ಪ ಹುಲ್ಲಿರುವ ಕಾರಣ ಎಂತ ಉಂಟಂತ ಕಾಣೋದಿಲ್ಲ. ಹೀಗೆ ಅಂದಾಜಲ್ಲಿ ಹೋಗ್ಬೇಕು, ಅಲ್ಲೆಲ್ಲಿ ಕಲ್ಲುಗಳಿರ್ತದೆ. ಇಲ್ಲಿ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಫ್ರಂಟ್ ಎಂಡ್ ಉಂಟಲ್ಲ, ಕಲ್ಲು ಸಿಕ್ಕುವಾಗ ಬ್ಯಾಲೆನ್ಸ್ ತಪ್ತದೆ. ಒಮ್ಮೆ ಫ್ರಂಟ್ ಎಂಡ್ ಬ್ಯಾಲೆನ್ಸ್ ತಪ್ಪಿದರೆ ಮತ್ತೆ ಹೋಯ್ತು, ಬೀಳ್ಬೇಕಷ್ಟೇ. ಓಕೆ, ಈಗ ಫುಲ್ಲು ಹೋಗ್ತದೆ ಉದಾಕೆ. ಸ್ಯಾಡಲ್ ಮಾಡಿ ಹೋಗೋದು ಬೆಸ್ಟ್ ಇಲ್ಲಿ. ಆಯ್ತು ನೋಡಿ, ಹೂ ನೋಡಿ, ವೈಟ್ ಕಲರ್ ಸಣ್ಣ ಭಾರಿ ಚಂದ ಉಂಟು. ಎಂತೊಂದು ಕಲ್ಲುಂಟು ಮಾರಲ್ಲಿ. ಎಂತ ಕಲ್ಲು? ಓ ಕೇರಳ. ಓ ನಾವೇ ಕೇರಳಲ್ಲಿದ್ದು. ಇದು ಕೇರಳ, ಇದು ಕರ್ನಾಟಕ. ಗಡಿಯಲ್ಲಿ ನಿಂತಿದ್ದೇವೆ. ಹಾಂ, ಆಚೆ ಸೈಡಾ? ಓಕೆ. ಓ ಎಲ್ಲರೂ ಹೋಗ್ಯಾರ. ಎಲ್ಲಿ ಅಪ್ಪ, ಯಾವ ಕಡೆ ಹೋಗೋದು? ದೂರದನಿ. ಅಷ್ಟೇ, ಇಲ್ಲಿಗೆ ಎಂಡ್. ಇನ್ನೂ ಎದುರು ಹೋಗುವುದಿಲ್ಲ. ಹಾಂ, ಇರ್ಬೋಲೆ. That's the end.
ನೋಡಿ ಕಲ್ಲುಗಳುಂಟಲ್ಲ, ಈ ಸಣ್ಣ ಸಣ್ಣ ಕಲ್ಲುಗಳಿಲ್ಲಿ. ಸೊ ಅದು ಸಿಕ್ಕಿದ್ರೆ ಪ್ರಾಬ್ಲಮ್. ಆಸ್ ಅ ಸ್ಟ್ರೆಚ್ ಉಂಟಲ್ಲ, ಬ್ಯೂಟಿಫುಲ್ ಉಂಟಿದು. ಒಳ್ಳೆ ಈ ದನಗಳು ಗದ್ದೆಲ್ಲಿ ಹೋಗ್ತಾವಲ್ಲ ಹಾಗೆ ಆಗಿದೆ. ವಾ ಈವ್ನಿಂಗ್ ಟೈಮ್ ಅಲ್ಲ, ಸನ್ಸೆಟ್ ಟೈಮ್. ಒಂದು ಆಡೆ ಉಂಟು ಪೋಪುಣ್ಣ ಅಂದದೆ ಬಲ್ಲೆ ಬಲ್ಲೆ ಅದು ಈರಿ ಏಪ ರೆಡಿ ಹತ್ತು ಬಂಡ್ಲೆ ಇಲ್ಲಿ ಕತಾರ್ ಹಿಡಿದ್ಲ 3 ಬೈಕ್ ಹೊಡೊಂದಿತ್ತಾರ ಅಥವಾ ಮೂಲು ಹೊತ್ತದು. ಈಗ ಸ್ವಲ್ಪ ಇಲ್ಲಿ ಖಂಡದಲ್ಲಿ ಬೈಕ್ ಓಡಿಸಿ ಇಲ್ಲೆಲ್ಲ ಫುಲ್ ಓಡಿಸಿ. ಇಲ್ಲಿ ಈಗ ಒಂದು ಹೂ ನೋಡಿ, ಆಗ ಹೂ ಹೇಳಿದಲ್ಲ ಗೋಪುರದಲ್ಲಿ, ಇದೇ ಹೂ, ಇದು ಗಿಡ ಎಂತ ಬೆಟ್ಟದ ಹೂ ಆಸ್ ಪರ್ ಅವರು ಮಿಸ್ಟರ್ ಕುದುಬದವು. ಆ್ಯಂಡ್ ಅದೇ ಇಲ್ಲಿಗ ಫುಲ್ ಮಳೆಗಾಲದಲ್ಲಿ ಬಂದರೆ ಫುಲ್ ನೀರೆಲ್ಲ ಆಗಿ ಇಲ್ಲಿ ನಡಿಲಿಕ್ಕೆ ಆಗೋದಿಲ್ಲ, ಅಷ್ಟು ಜಾರ್ಬೋದು. ಹಾಗೆ ಇಲ್ಲಿ ಕಾಡು ಕೋಣಗಳೆಲ್ಲ ಇರ್ತದಂತೆ. ಕಾಡು ರಾಮಕೇಶ್ವರ ಇಳಿದ ಕೋಣ ಉಂಟು ಇಲ್ಲಿ ಒಂದು ಕಾಡಿದಲ್ಲ ಮತ್ತೆ ಊರಿದ ಗೊತ್ತಿಲ್ಲ, ಕತಾರ್ ಇದ್ದಿರ್ಬೋದು. ಓ ಇಲ್ಲಿ ಓಕೆ, ಇಲ್ಲಿಂದ ಸ್ಟಾರ್ಟ್ ಈಗ ಆಫ್ ರೋಡ್. ಡಾಮರ್ ರೋಡ್ ಮುಗೀತು ಇಲ್ಲಿಗೆ. ಇಲ್ಲೊಂದು ಗುಹೆ ಉಂಟು ಆ್ಯಕ್ಚುಲಿ. ಹೇಗೆ ಜಾರಿಸ್ಬೋದು. ಎಲ್ಲಿ ಗುಹೆ? ಓ ಇದೆಯಾ? ಹೋಗ್ಬೋದಾ? ಹತ್ರ ಹೋಗ್ಬೋದಾ? ಇಲ್ಲೊಂದು ಗುಹೆ ಉಂಟು. Yeah, and if you see here, ಕೆಳಗಡೆ ಎಂತದೆ ದೇವರು ಇದ್ದಾರಾ ನೋಡಿ, ಈ ಇಲ್ಲಿ ಮರ ಉಂಟಲ್ಲ, ಇದರ ಕೆಳಗೊಂದು ಗುಹೆ ಉಂಟು. ಅಲ್ಲಿ ನಮಗೆ ನಾರ್ಮಲ್ ಇವರಿಗೆ ಹೋಗ್ಲಿಕ್ಕಿಲ್ಲ, ಪರ್ಮಿಷನ್ ಇಲ್ಲ ಇಲ್ಲಿ. ಅದೇನೋ 12 ವರ್ಷಕ್ಕೊಮ್ಮೆನೋ ಇಲ್ಲಿ ಇದು ಪೂಜೆ ಏನಾಗ್ತದೆ ಅಂತ ಇಲ್ಲಿ. ಇದು ಆ ಗುಹೆ ನೋಡಿದ್ರಲ್ಲ, ಸೊ ಇನ್ನು ಹತ್ತಿರ ಹೋಗ್ಲಿಕ್ಕೆ ಇಲ್ಲ, ಆ್ಯಸ್ ಅ ನಮಗೆ ಪರ್ಮಿಷನ್ ಇಲ್ಲ. ಅಂದರೆ ಲೈಕ್ ಹೋಗುವಾಗಿಲ್ಲ ಯಾರು ಸಹ. ಅವರ ಅದಕ್ಕೆ ಸಂಬಂಧಪಟ್ಟವ್ರು ಮಾತ್ರ ಇನ್ನು ಹತ್ತಿರ ಒಳಗೆ ಹೋಗ್ಲಿಕ್ಕೆ ಆಗೋದು. ಆ್ಯಂಡ್ ದಟ್ ಟು ಇವ ಹೇಳಿದಾಗ 12 ವರ್ಷಕ್ಕೊಮ್ಮೆ ಮಾತ್ರ ಒಳಗೆ ಹೋಗೋದಂತೆ. ಹಾಗೆ ಇಲ್ಲಿ ನೋಡಿ ನಮ್ಮ ಬೈಕ್ಸ್ ಹೇಗೆ ಉಂಟು ಅಂತ. 5 ಬೈಕ್, 2 ಬೈಕ್ ರಿಟರ್ನ್ ಹೋಗಿದೆ. 2 ವರ್ಷ 2017 ಆಗಿತ್ತಂತೆ ಇಲ್ಲಿ ಪೂಜೆ. ಆಗ ಫುಲ್ ಜನ ಬಂದಿದ್ರು ಇಲ್ಲಿ. ಈ ಏರಿಯಾ ಉಂಟಲ್ಲ ಫುಲ್ ಅಷ್ಟು ಜನ ಬರ್ತಾರೆ ಇಲ್ಲಿಗೆ. ಲೆಟ್ಸ್ ಗೋ. ಇನ್ನು ಫುಲ್ ಆಫ್ ರೋಡ್ ಅಂತ ಹೇಳಿದ ರಾಮಕೇಶ್ವರ್. ಐ ಥಿಂಕ್ ನಾವು ಕೇರಳಲ್ಲಿದ್ದಾವೆ ಈಗ. Some forest sections. ಇಲ್ಲಿ ಬೆಳಿಗ್ಗೆ ಹೊತ್ತಿಗೆ ಬಂದರೆ ಕಾಟಿಯಲ್ಲಿ ಇರ್ತದಂತೆ. ಈಗ ಸಿರ್ಬೋದಿಲ್ಲ, ಎಲ್ಲಿ ಆದರೂ ಚೂರೊಳಗೆ ಹೋದರೆ ಸಿಕ್ಬೋದು.
ಕೆಳಗೆ ಫುಲ್ ಡೌನು. ನಾವೀಗ ಗುಡ್ಡೆ ಮೇಲೆ ಇದ್ದೇವೆ ಆ್ಯಕ್ಚುಲಿ. ಆಚೆ ಸೈಡ್ ಫುಲ್ ಡೌನು. ಸಾಲಿಡ್ ಉಂಟು ಮಾರೆ ಈ ಸೆಕ್ಷನ್. ನೋಡಿ ಫುಲ್ಲು ಇಂಥ ಹೋಗ್ಲಿಕ್ಕೆ ಒಂದು ಗ್ರೂಪ್ ಇದ್ರುಂಟಲ್ಲ, ಒಂದು ಮಜ್ಜೆ ಬೇರೆ ಇರ್ತದೆ. ಟ್ರಸ್ಸಿ ಮರಳು ಕಟ್ಟು ನೂಲಿ ಆಗ್ತದೆ. ಎರಡು ಡಿವಿಯೇಷನ್ ಆಗ್ತದೆ, ಒಂದು ಆಚೆ ಒಂದು ಈಚೆ ಹೋಗ್ತದೆ. ಈಗ ನಾವು ಕೆಳಗೆ ಹೋಗಿ ಬರ್ತೇವೆ. ಇದೀಗ ಕೇರಳ. ಈಗ ಮೋಸ್ಟ್ಲಿ ಗುಡ್ಡ ಇಳಿತಿದ್ದಾವೆ. ಮರಗಳೆಲ್ಲ ಬಿದ್ದಿದೆ. ನಾವು ಹೀಗೆ ಇದರ ಮೇಲಿಂದಲೇ ಬಂದದ್ದು, ನಾವು ಹೀಗೆ ಈಚಾಗಿ. ಇದು ಮಾತ್ರ ಒಬ್ಬನು ಬರುವ ಪ್ಲೇಸ್ ಅಲ್ಲ, ಸಿಂಗಲ್ ಬರಲಿಕ್ಕೆ ಇಲ್ಲಿ ಚಾನ್ಸೇ ಇಲ್ಲ. ವೆರಿ ರಿಸ್ಕಿ. ಗುಡ್. ಅಂದರೆ ನಾನು ಅವತ್ತು ಈ ಪ್ಲೇಸಿಗೆ ಸುಮಾರು ಸತಿ ಪ್ಲ್ಯಾನ್ ಹಾಕಿದ್ದೆ, ಬರುವ ಅಂತ. ಸೋಲೋ ಬರುವ ಅಂತಿದ್ದೆ, ಮತ್ತು ಯಾವುದೋ ರೀಸನಿಗೆ ಬೇಡ ಅಂತ ಆಯಿತು. ಬಟ್ ಈಗ ಫೀಲ್ ಆಯಿತು, ಅಂದರೆ ಈಗ ಗೊತ್ತಾಯಿತು ದಟ್ ವಾಸ್ ಅ ಗುಡ್ ಥಿಂಗ್ ವಿಚ್ ಅಂದರೆ ನಾನು ಬರೋದು ಒಳ್ಳೆ ಆಯಿತು ಅಂತ. ಯಾಕಂದರೆ ನೋಡಿ, ಇದು ಪ್ಯೂರ್ ಜಂಗಲ್, ಯಾರು ಓಡಾಡೋದಿಲ್ಲ ಇಲ್ಲಿ ಹೆಚ್ಚು. ಸುಮಾರು ಅಂದರೆ ಲೆಂತಿ ಟ್ರೈಲ್ ಇತ್ತು. ಬಟ್ ಇಲ್ಲಿ ಮಳೆ ಬಂದರೆ ಮಾತ್ರ ಫುಲ್ ಜಾರ್ಬೋದು. ಈಗ ಕಲ್ಲು ಉಂಟು. ಸೊ ಮಳೆಗಾಲದಲ್ಲಿ ವಾಪಸ್ ಬರ್ಬೇಕು ಇಲ್ಲಿಗೆ. ಅಗೇನ್ ಡಿವಿಯೇಷನ್. ಎರಡಕ್ಕೂ ಹೋಗ್ಬೇಕು. ಹಾಂ, ವಿಷಯ ಎಂತ ಅಂತ ಹೇಳಿದರೆ, ಈಗ ಒಂದು ಟ್ರೈಲಲ್ಲಿ ಹೋಗುವಾಗ ಒಂದು ಡಿವಿಯೇಷನ್ ಸಿಗ್ತದೆ. ಆ ಡಿವಿಯೇಷನಲ್ಲಿ ಎರಡೂ ಎಕ್ಸ್ಪ್ಲೋರ್ ಮಾಡಬೇಕು. ಸೊ ದಟ್ ಈಸ್ ದ ಮೈನ್ ಫಂಡ. ಅದೇನಾಗ್ತದೆ, ಒಂದು ಡಿವಿಯೇಷನ್ ಸಿಗ್ತದೆ, ಅಲ್ಲಿ ನಾವು ಒಂದು ಚೈನ್ ತಗೊಳ್ತೇವೆ. ಚೂರು ಎದುರು ಹೋಗುವಾಗ ಇನ್ನೊಂದು ಡಿವಿಯೇಷನ್ ಸಿಗ್ತದೆ. ಸೊ ಇದು ಮಾತ್ರ ಪ್ರಾಪರ್ ಡಿಸೆಂಡ್. ಈಗ ಸೊ ಇದು ನಮ್ಮ ಕುದ್ದು ಪದವು LLT ಅಂತ ಹೇಳ್ತೇವೆ ಇದಕ್ಕೆ ನಾವು. ಅದು ನಿಮಗೆ ಟರ್ಮಿನಾಲಜೀಸ್ ಎಲ್ಲ ಮತ್ತೆ ಒಂದು ಸ್ವಲ್ಪ ಹೇಳಿಕೊಡ್ತಾನೆ. ಇದು ಸ್ವಲ್ಪ ಮರಳು ಪಾರ್ಟ್, ಮತ್ತೆ ಡಿಸ್ಕಸ್ ಮಾಡುವ. ನೋಡಿ, ಈಗ ನಾವು ಜಂಗಲಿಂದ ಹೊರಗೆ ಬಂದೆವು. ಇದೀಗ ಕೇರಳಲ್ಲಿದ್ದೇವೆ ನಾವೀಗ. ಇಲ್ಲಿ ಮುರಗಲ್ಲು ತೆಗಿತಿದ್ದಾರೆ. ಎಲ್ಲ ಗುಡ್ಡೆಲ್ಲ ಅಗಡಿ ತೆಗಿತಾರೆ. ಮುರಗಲ್ಲು ತೆಗ್ದು ಉಂಟಲ್ಲ, ಗುಡ್ಡೆ ಇಡೀ ಬೋಳಾಗ್ತದೆ. ಈಜಿ ಕೆಳಗೆಲ್ಲಿ ಹೋಗ್ತದಾ? ಹೋಗ್ಯಾರ ಗೊತ್ತಿಲ್ಲ. ಹೋಗ್ಯಾರ ಕೆಳಗೆ ಹೋಗ್ಯಾರ. ಬೇಲೆ ಪ್ಲೇಸ್. ನಮ್ಮ ರೈಕಲ್ಲ ವೀಲಿ ನೋಡಿ. ಈಗ ರಿಟರ್ನ್ ಹೋಗ್ತಿದ್ದೇವೆ. ಇಲ್ಲಿ ಹಿಂದೆ ಅಂತ ಇಲ್ಲ, ಮೇನ್ ರೋಡ್ ಅಷ್ಟೇ. ಹಾಗೆ ನಮ್ಗೆ ಇನ್ನೂ ಸುಮಾರು ಟ್ರೈಲ್ಸ್ ಉಂಟು, ಹಾಗೆ ಅಲ್ಲಿ ಹೋಗ್ತವೆ.
ಬ್ಯಾಕ್ ಟು ದ ಸೇಮ್ ಟ್ರೈಲ್. ಈಗ ಇಳಿಸಿ ನಾವು ಹತ್ತಿಸ್ತೇವೆ. ರಾಮಕಿಶೋರ್, ಗಿರೀಶ್ ಬಾಯ್, ಹೊಳ್ಳ, ಒಳ್ಳೆ ಟ್ರೈಲ್ ಮಾತ್ರ ಇದು. ಫುಲ್ ಮೂರಕಾಲಿನ ಟ್ರೈಲ್ ಇದು. ಫುಲ್ ಲ್ಯಾಟ್ರೈಟ್ ಇದು ರಾಕ್ಸ್ ಫುಲ್. ಎಷ್ಟು ಪೀಸ್ಫುಲ್ ಅಲ್ಲ ಇಲ್ಲಿ, ಲಿಟ್ರಲಿ ಪೀಸ್ಫುಲ್ ಎನ್ವೈರ್ಮೆಂಟ್ ಇದೆಲ್ಲ. ಸೊ ಈ ಡೈರೆಕ್ಷನ್, ಈ ಡಿವಿಷನ್ನ 2 ಟ್ರೈಲ್ಸ್ ಮುಗಿಸಿದೆವು. ಇನ್ನು ಒಂದು ಮೇನ್ ಡಿವಿಷನ್ ಉಂಟು ಅಲ್ಲಿ ಮೇಲೆ, ಅದು ಮುಗಿಸಿದರೆ ಐ ಥಿಂಕ್ ವಿ ಡನ್. ಬಟ್ ಅಲ್ಲಿ ಗೊತ್ತಿಲ್ಲ, ಅಲ್ಲಿ ಎದುರು ಹೋಗೋಕೆ ಎಷ್ಟು ಡಿವಿಷನ್ ಉಂಟು ಅಂತ. ಆ್ಯಂಡ್ ಆ ಸೈಡ್ ವಿಲ್ ಟ್ರೈ ಟು ಎಕ್ಸ್ಪ್ಲೋರ್ ಆಲ್ ದ ಡಿವಿಷನ್ಸ್ ವಿಚ್ ಎವರ್ ಕಮ್ಸ್. ವಾ, ಮರದ ಬ್ರಾಂಚಸ್ ಎಲ್ಲ ನೋಡಿ ಹೇಗೆ ಒಂಥರ ಬ್ರಿಡ್ಜ್ನ ಟೈಪ್ ಫಾರ್ಮ್ ಆಗಿ ಸಾಲಿಡ್ ಆಗಿದೆ. Yes, and we reached the main deviation. ಆಗ ನಾವು ಮೇಲಿಂದ ಬಂದದ್ದು, ಈಗ ಈಚೆ ಕೆಳಗೆ ಹೋಗ್ತವೆ.